ಇದು ರಾಮಚಂದ್ರ ದೇವಸ್ಥಾನ. ಇದು ರಾಜ ರಾಣಿಯರ ಒಂದು ಸ್ವಂತ ಖಾಸಗಿ ದೇವಸ್ಥಾನ. 14-15ನೇ ಶತಮಾನದಲ್ಲಿ ಇದು ಜನಸಾಮಾನ್ಯರಿಗೆ ಯಾರಿಗೂ ಪ್ರವೇಶ ಇರಲಿಲ್ಲ. ರಾಜ ಪರಿವಾರದವರಿಗೆ, ರಾಜ ಕುಟುಂಬಸ್ಥರಿಗೆ ಮಾತ್ರ ಇದು ದೇವಸ್ಥಾನದಲ್ಲಿ ಪ್ರವೇಶ ಇತ್ತು. ಹಾಗಾಗಿ ಇದು ಅರಮನೆಗೆ ತುಂಬ ಹತ್ತಿರದಲ್ಲಿದೆ. ರಾಜ ರಾಣಿಯವರು ರೆಗ್ಯುಲರ್ ಆಗಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ದೇವಸ್ಥಾನ ಕಟ್ಟಲಿಕ್ಕೆ ದೇವರಾಯರು ಒಳಭಾಗನ, ಕೃಷ್ಣದೇವರಾಯರು ಹೊರಭಾಗನ ಕಟ್ಟಿಸಿದ್ದಾರೆ. ಅಂದರೆ ಇಬ್ಬರು ರಾಜರು ಪ್ರಮುಖವಾಗಿ ಈ ದೇವಸ್ಥಾನ ಕಟ್ಟಿದ್ದಾರೆ. ಅಂದರೆ ದೇವರಾಯನ ಕಾಲದಲ್ಲಿ ಗರ್ಭಗೃಹ ಎಲ್ಲ ಆಗಿದೆ. ಸ್ವಲ್ಪ ಹೊರಗಿನ ಭಾಗ ಅಡಿಷನ್ ಅಂತೆಲ್ಲ ಕೃಷ್ಣದೇವರಾಯನ ಕಾಲದಾಗಿದೆ. ಯುದ್ಧ ಆದ ನಂತರ ಮೂರ್ತಿಗಳು ಮಾತ್ರ ಕಿತ್ತು ಬಿಸಾಡಿದ್ದಾರೆ. ರಾಮನ ಮೂರ್ತಿ, ರಾಮ ಮತ್ತು ಸೀತೆ ವಿಗ್ರಹ ಇತ್ತು. ಈಗ ವಿಗ್ರಹ ಇಲ್ಲ, ಹಾಗಾಗಿ ಪೂಜೆ ಆಗ್ತಾ ಇಲ್ಲ. ದೇವಸ್ಥಾನದ ಹೊರಭಾಗದಲ್ಲಿ ಕೆತ್ತನೆಗಳು 1000 ಮೇಲೆ ಇದೆ. ಆಮೇಲೆ ಇದು ಅರಮನೆ ಅಂಗಳದಲ್ಲಿದೆ. ಹಾಗಾಗಿ ಈಗ ನಾವು ಹೊಸದಾಗಿ ಹಜಾರ್ ರಾಮ ಅಂತ ಕರಿತೇವೆ. ಹಜಾರ್ ಅನ್ನೋದು ಹೊಸ ಹೆಸರು, ರಾಮಚಂದ್ರನ ಹಳೆ ಹೆಸರು. ಈಗ 1000 ಕೆತ್ತನೆ ಇದಕ್ಕೆ ಹಜಾರ ರಾಮ, ಅರಮನೆ ಅಂಗಳದಲ್ಲಿ ಇರೋದಕ್ಕೆ ಹಜಾರ್ ಅಂತ ನಾವು ಕರಿತಾ ಇದ್ದೀವಿ. ಇಲ್ಲಿ ನವರಾತ್ರಿ ನಾಡ ಹಬ್ಬದ ಸಂದರ್ಭದಲ್ಲಿ ದಸರಾ, ವಿಜಯನಗರ, ಮೈಸೂರು ದಸರಾ, ಹಂಪೆ ಇದೆ. ದಸರಾ ವರ್ಲ್ಡ್ ಫೇಮಸ್ ವಿಜಯನಗರ ಕಾಲದಲ್ಲಿ. ಇವತ್ತು ಮೈಸೂರಿಗೆ ಹೋಗಿದೆ ಅಷ್ಟೇ, ಬಟ್ ಮೂಲತಃ ಹುಟ್ಟಿದ್ದು ನವರಾತ್ರಿ ಹಬ್ಬ ಇಲ್ಲೇ ವಿಜಯನಗರದಲ್ಲಿ, ಹಂಪಿನಲ್ಲಿ. ಸೊ ಆ ಸಂದರ್ಭದಲ್ಲಿ ವಿಜಯನಗರ ಸೈನ್ಯ ಮೆರವಣಿಗೆನೂ ನೋಡ್ಬೋದು. ಕೊನೆಯ ದಿವಸ ಆನೆಗಳು, ಕುದುರೆಗಳು, ಒಂಟೆಗಳು, ಸೈನಿಕರು, ನರ್ತಕರೆಲ್ಲ ನೋಡ್ಬೋದು. ಸೊ ದಸರಾ ಪ್ರೊಸೆಷನ್ ಇಲ್ಲೆಲ್ಲ ನೋಡ್ಬೋದು. ಬನ್ನಿ ಈ ಕಡೆಯಿಂದ ನೋಡಿ, ಇಲ್ಲಿ ಆನೆಗಳ ಸಾಲಿದೆ, ಎಲ್ಲ ವರ್ಕಿಂಗ್ ಮೂವ್ಮೆಂಟ್ ಇದೆ ನೋಡಿ. ಆನೆಗಳು ಓಡ್ತಾ ಇದೆ, ನಡೀತಾ ಇದೆ ಅಂತ, ಪ್ರೊಸೆಷನ್ ಬರ್ತಾ ಇದೆ ಅಂತ. ಕುದುರೆಗಳು ನೋಡಿ, ಸ್ವಲ್ಪ ಕಾಲು ಕೈ ಬಾಲ ಅಲ್ಲಾಡ್ತಾ ಇದೆ. ಎಲ್ಲ ಇದು ದಸರಾದ ಒಂದು ವೈಭವವನ್ನು ತೋರಿಸ್ತೈತೆ ನವರಾತ್ರಿ. ನಾವು ಈಗಲೂ ದಸರಾ ಜಂಬೂಸವಾರಿ ಹೋಗುತ್ತಲ್ಲ, ಸೇಮ್ ಅದೇ ಥರ. ಅಂದರೆ ಶೋಲ್ಡ್ ಫಾರ್ಮ್ ಮೆರವಣಿಗೆದ ವಿಧ ವಿಧವಾದ ಏನೇನು ಮಾಡ್ತಿದ್ರು. ಕೋಲಾಟ ಇದೆ, ಆಮೇಲೆ ಡ್ಯಾನ್ಸರ್ಸು, ಮ್ಯೂಸಿಷಿಯನ್ಸು, ಸೋಲ್ಜರ್ಸ್ ಇದೆ. ಆಮೇಲೆ ಕ್ಯಾವಲ್ರಿ, ಆನೆ ಬಲ, ಕುದುರೆ ಬಲ. ಸೂಪರ್. ಇಲ್ಲೂ ನೋಡ್ಬೋದು ಸೋಲ್ಜರ್ಸ್. ಮೈಸೂರು ದಸರಾದಲ್ಲಿ ಏನು ಪರ್ಫಾರ್ಮೆನ್ಸಸ್ಸು ಅಥವಾ ಮೆರವಣಿಗೆಯಲ್ಲಿ ನೋಡ್ತೀವಿ, ಅದೆಲ್ಲ ಇಲ್ಲಿ ಕೆತ್ತನೆಗಳನ್ನ ನೋಡ್ಬೋದು ನಾವು. ನಾನು ಅಂದ್ಕೊಂಡಿದ್ದೆ ದಸರಾ ಮಹಾನವಮಿ ಎಲ್ಲ ಮುಂಚೆ ಸ್ಟಾರ್ಟ್ ಆಗಿದ್ದು ಮೈಸೂರಲ್ಲೇ ಅಂತ. ಬಟ್ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಇದ್ರದ್ದು ಮೂಲತಃ ಇನ್ಸ್ಪಿರೇಷನ್ ಬಂದು ಹಂಪಿಲಿರೋದು ಅಂತ. ಇಲ್ಲಿ ನೃತ್ಯಗಳನ್ನ ನೋಡ್ಬೋದು. ಸೊ ಇದನ್ನೆಲ್ಲ ನೋಡಿದ್ರೆ ಎಷ್ಟು ರಿಚ್ ಆಗಿತ್ತು ಆ ಟೈಮಲ್ಲಿ ಅಂತ ಗೊತ್ತಾಗುತ್ತೆ. ಅಂದರೆ ಸಾಂಸ್ಕೃತಿಕವಾಗಿ ಇಲ್ಲಿ ಒಂದು ಹನುಮನ ವಿಗ್ರಹ ಕೂಡ ಇದೆ, ಕುಸ್ತಿಗಳದೆಲ್ಲ ಅಲ್ಲಿ ಕಾಣ್ತಾ ಇದೆ. ಸರ್ ಇಲ್ಲೆಲ್ಲ ಏನಿತ್ತು ಈ ಕಡೆ? ಪ್ಯಾಲೇಸ್. ಹಾಂ, ಇದು ರಾಮ, ಇದು ಸೀತಾಜಿ. ಮೂರ್ತಿ ಇಲ್ಲ, ಬಟ್ ದೇವಸ್ಥಾನದ ರಾಮಾಯಣ ಕಥಾ ಪ್ರಸಂಗಗಳು ದೇವಸ್ಥಾನದ ಹೊರಭಾಗದಲ್ಲಿ ಉಬ್ಬು ಶಿಲ್ಪಗಳು ನೋಡಿ. ಪುತ್ರ ಕಾಮಿಷ್ಟಿಯಾಗ ನಡೀತಾ ಇದೆ. ಕಾಮಿಷ್ಟಿಯಾಗ ಅಗ್ನಿದೇವ ಪ್ರತ್ಯಕ್ಷ ಆಗಿದ್ದಾನೆ, ಋಷಿಶೃಂಗ ಇದ್ದಾನೆ, ದಶರಥ ಇದ್ದಾನೆ. ಆ ಪಾಯಸ ಇಸ್ಕೊಂಡು 3 ಜನ ರಾಣಿಗೆ ಕೊಡ್ತಾ ಇದ್ದಾನೆ. ಅವ್ರು ತಿಂದಾದ್ಮೇಲೆ 4 ಜನ ಮಕ್ಕಳಿಗೆ ಜನ್ಮ ಕೊಡ್ತಾರೆ, ರಾಮ, ಲಕ್ಷ್ಮಣ, ಭರತ. ವಿಶ್ವಾಮಿತ್ರ ಗುರುಕುಲ ಎಜುಕೇಟ್ ಮಾಡ್ತಾ ಇದ್ದಾನೆ. ಅಲ್ಲಿ ಬಿಲ್ವಿದ್ಯೆಗೆ ಹೊರಗಡೆ ಕರ್ಕೊಂಡಿದ್ದಾನೆ. ಅಲ್ಲಿ ರಾಕ್ಷಸನ ಸಂಹಾರ ಮಾಡ್ತಾ ಇದ್ದಾನೆ ರಾಮ, ತಾಟಕಿ ಸಂಹಾರ ಅಂತ. ಹಿಂದೆ ಲಕ್ಷ್ಮಣ, ಋಷಿಮುನಿಗಳು. ಇಲ್ಲಿ ನೋಡಿ, ರಾಮ, ಸೀತೆ, ಲಕ್ಷ್ಮಣ ವನವಾಸದಲ್ಲಿರುವಾಗ ರಾಕ್ಷಸನ ಸಂಹಾರ ಮಾಡ್ತಾರೆ ಮೇಲೆ ಮಧ್ಯದಲ್ಲಿ. ಇಲ್ಲಿ ಋಷಿಪತ್ನಿ ಅಹಲ್ಯ, ಗೌತಮನ ಹೆಂಡತಿ, ಶಾಪಗ್ರಸ್ತಲಾಗಿ ಬಿದ್ದಿರ್ತಾರೆ. ರಾಮ ಲಕ್ಷ್ಮಣರು ವನವಾಸಕ್ಕೆ ಬಂದಾಗ ಶಾಪ ಮೋಚನ ಆಗುತ್ತೆ. ಅಲ್ಲಿ ರಾಮ, ಸೀತಾ, ಲಕ್ಷ್ಮಣ, ಋಷಿಮುನಿಗಳು ವೆಲ್ಕಮ್ ಮಾಡಿ ಅಲ್ಲಿ ರಾಕ್ಷಸರು ಭಾಳ ತೊಂದರೆ ಕೊಡ್ತಾ ಇರ್ತಾರೆ. ರಾಮ ಲಕ್ಷ್ಮಣರು ವನವಾಸದ ರಾಕ್ಷಸರು ನೋಡೋದಾಕಿ ಅವರಿಗೆ ನೆಮ್ಮದಿ ಕೊಡ್ತಾ ಇರ್ತಾರೆ ಋಷಿಮುನಿಗಳಿಗೆ. ಇಲ್ಲಿ ನೋಡಿ, ಇದೆಲ್ಲ ಜ್ಯುವೆಲರಿ ಪ್ಯಾಟರ್ನ್. ಬಳೆ ಥರ ಬಳೆ ಥರ ಪ್ರಾಸ್ಪೆಕ್ಟ್. ಯೋಗ ನರಸಿಂಹ, ಯೋಗ ನರಸಿಂಹ, ಗರುಡ, ಆ ಕಡೆ ಈ ಕಡೆ ದ್ವಾರಪಾಲಕರು, ಜಯ ವಿಜಯ, ಕೈಯಲ್ಲಿ ಶಂಕುಚಕ್ರ, ಹನುಮಂತ, ಸೀತೆ ಚೂಡಾಮಣಿ ಕೊಡ್ತಾ ಇದ್ರು, ವಿಷ್ಣು, ಲಕ್ಷ್ಮಿ. ಇದು ಪೂರ್ಣಕುಂಭ, ಸಮೃದ್ಧಿಯ ಸಂಕೇತ. ಇದು ಸ್ವಲ್ಪ ನೋಡೋದಕ್ಕೆ ಈ ಟೆಂಪಲ್ ಲಕ್ಸುರಿ ಆಗಿದೆ ಅಲ್ಲ. ರಾಜಾರಾಣಿಯರು ಮಾತ್ರ ಇದ್ದರೆ ದ್ವಾರಪಾಲಕರು, ಪೂರ್ಣಕುಂಭ, ರಾಮ, ಲಕ್ಷ್ಮಣ, ಹನುಮಂತ, ದ್ವಾರಪಾಲಕರು, ಗರುಡ, ಹನುಮಂತ, ವಿಷ್ಣು ನಿಂತ್ಕೊಂಡ್ರೆ ವಿಷ್ಣು, ಶಂಕುಚಕ್ರ, ವಿಷ್ಣು ಗಜೇಂದ್ರ ಮೋಕ್ಷ, ಕೃಷ್ಣ ಬಾಲಕೃಷ್ಣ, ರಾಮ ಲಕ್ಷ್ಮಣ, ಹನುಮಂತ, ರಾಮ ಲಕ್ಷ್ಮಣ ಹನುಮಂತ. ರಾಮ
ಹನುಮಂತನಿಗೆ ರಿಂಗ್ ಕೊಡ್ತಾರೆ, ಹನುಮಂತ ಇಸ್ಕೊಂಡು ಲಂಕೆಗೆ ಆಗೋದು. ಇಲ್ಲಿ ನೋಡಿ ರಾಮ ಸೀತೆ ಲಕ್ಷ್ಮಣ, ಭರತ ನಿಂತ್ಕೊಂಡಿರೋದು, ಭರತ ವನವಾಸ ಬಿಟ್ಟು ಅಯೋಧ್ಯೆಗೆ ಬಾ ಅಂತ ಕರೀತಿರೋದು ಭರತ ರಾಮನಿಗೆ. ಮೇಲ್ಗಡೆ ಲಕ್ಷ್ಮಣ ಸೂರ್ಯನಿಗೆ ಕಿರೀಟದಾನ ಮಾಡ್ತಾ ಇರೋದು. ಕೈಕೇಯಿ ಮಂತ್ರೆ, ಕೈಕೇಯ ದಶರಥ ಹೊರ ಕೂಡ ಅಂತ ಕೇಳ್ತಾ ಇರೋದು. ಭರತ ಪಾದಕ ಪೂಜೆ ಮಾಡ್ತಾ ಇರೋದು. ಇಲ್ಲಿ ರಾಮ ವಾಲಿನ ವಧೆ ಮಾಡ್ತಾ ಇರೋದು ಮರ ಹಿಂದೆ. ವಾಲಿ ಸತ್ತು ಬಿದ್ದಿದ್ದಾನೆ, ತಾರ ರಾಮನಿಗೆ ಶಾಪ ಕೊಡ್ತಾ ಇರೋದು. ರಾಮ ಸುಗ್ರೀವ. ಸೊ ಇಲ್ಲಿ ಪ್ಯಾಟರ್ನ್ ಕೂಡ ನೋಡ್ಬೋದು ಜ್ಯುವೆಲ್ರಿದು, ಅದು ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇದು ವಿಶ್ವಾಮಿತ್ರ, ರಾಮ ಲಕ್ಷ್ಮಣ ಸೀತೆ, ವಿಷ್ಣು ಆ ಕಡೆ ಭೂದೇವಿ ಶ್ರೀದೇವಿ, ಇದು ಗರ್ಭಗೃಹ, ಒಳಗಡೆ ಮೂರ್ತಿ ಇದೆ. ಇದು ಕಲ್ಲುಗಳು ಡಿಫ್ರೆಂಟ್ ಇದೆ, ಕಡಪ ಸ್ಟೋನ್ ಹೊರಗಡೆಯಿಂದ ತಂದು ಮಾಡಿರೋದು. ಆ ಕಡೆ ಒಳಗಡೆ ವೇಣುಗೋಪಾಲ. ಏನಾದರೂ ಪ್ರಮುಖ ಕಾರಣ ಇದೆಯಾ ರಾಜರು ಮಾತ್ರ ಬರ್ತಿದ್ದಕ್ಕೆ? ಅರಮನೆ ಹತ್ರ ಇದೆಯಲ್ಲ, ಅವ್ರಿಗೋಸ್ಕರ ಬೇಕಲ್ಲ ರೆಗ್ಯುಲರ್ಗೆ. ನಿಮ್ಮ ಮನೇಲಿ ಒಂದು ದೇವ್ರ ಪೂಜೆ ಕೋಣೆ ಮಾಡೋದು ಅವ್ರದ್ದು ಅಂದರೆ ಅರಮನೆ ಒಳಗಡೆ ಇದ್ದಿದ್ದೆ ಫ್ಯಾಮಿಲಿ ದೇವಸ್ಥಾನ ಥರ. ಓ, ದೇವ್ರ ಮನೆ ಥರ ಹೆಚ್ಚು ಕಡಿಮೆ. ಇಲ್ಲಿ ತುಂಬಾ ಹಿಂದೂ ಧರ್ಮದ ಪ್ರಚಾರಕ್ಕೋಸ್ಕರ ರಾಮಾಯಣ ಮತ್ತು ಮಹಾಭಾರತದ ಕೆತ್ತನೆಗಳನ್ನ ನೋಡ್ಬೋದು. ಸೊ ಇದಿಷ್ಟು ಹಜಾರ ರಾಮಚಂದ್ರ ದೇವಾಲಯದ ಬಗ್ಗೆ ಮಾಹಿತಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಹಂಪಿಗೆ ಬಂದರೆ ಇಲ್ಲಿಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ.